ಇಷ್ಟಿಷ್ಟು ತಪ್ಪ ಹಳ್ಳು ಒಂದೊಂದು ಮರದ ಹತ್ರ ಒಂದೊಂದು ಕುಂಚಿಗೆ ಎರಡು ಕುಂಚಿಗೆ ಫುಲ್ ಒಣಗಿ ಹೋಗಿದ್ದು ಸರ್. ಕುಂಚಿಗೆ ಒಣಗೋದು, ಆಮೇಲೆ ಹಣ್ಣು ಹೊಡಕ ಈ ತರ ಎಲ್ಲ ಆಗ್ತಾ ಇತ್ತು. ಮುಂಚೆ ಸ್ವಲ್ಪ ಮಣ್ಣು ಬಹಳ ಗಟ್ಟಿ ಇರುತ್ತೆ ಸರ್. ಮಣ್ಣು ಚೆಕ್ ಮಾಡಿಸಿ ಅದ್ರಾಗ ಯಾವ್ದು ಅಂಶ ಕಮ್ಮಿ ಇದೆಯೋ ಅದನ್ನ ಕೊಡ್ತಾರೆ. ಈ ಸರಿ ಯಾವ್ದು ಹಳ್ಳುದಿಲ್ಲ, ಆಮೇಲೆ ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ ಸರ್. ನಮಸ್ತೆ ಸರ್, ನಮ್ಮ ಹೆಸರು ಪ್ರಭು ಅಂತೇಳಿ, ಕಾಲ್ಕೆರೆ ಗ್ರಾಮ, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು. 6 ಎಕರೆಯಲ್ಲಿ ಅಡಿಕೆ ತೋಟ ಮಾಡಿದ್ದೀವಿ ಸರ್. ಒಂದು 3600 ಬರುತ್ತೆ ಸರ್. ಸರ್ ಇದರಲ್ಲಿ ನಮ್ಮ ತಾತನ ಕಾಲದಿಂದ ಮಾಡ್ತಾಯಿದ್ದಾರೆ. ಇದು ಬಂದು ಈಗ ಒಂದು 15 ವರ್ಷ ಆಯಿತು ಸರ್. ಇದು ಮುಂಚೆ ತೊಂಡೆ ಸಣ್ಣ ಆಗೋದು, ಆಮೇಲೆ ಕುಂಚಿಗೆ ಒಣಗೋದು, ಆಮೇಲೆ ಹಣ್ಣು ಹೊಡಕ ಈ ಥರ ಎಲ್ಲ ಆಗ್ತಾಯಿತ್ತು ಸರ್. ಸರ್ ಏನಿಲ್ಲ ಅಂದರೂ ವರ್ಷ ಒಂದು 15ರಿಂದ 20 ಹೋಗವು ಸರ್. ಹೋದನೇ ವರ್ಷ ಈ ದಿನದಲ್ಲಿ ನಮ್ಗೆ ಹೆಂಗಾಗೋದು ಅಂದರೆ ಇಷ್ಟಿಷ್ಟು ತಪ್ಪ ಹಳ್ಳು, ಅರಿಶಿನ ಹಳ್ಳು ಒಂದೊಂದು ಮರದ ಹತ್ರ ಒಂದೊಂದು ಕುಂಚಿಗೆ ಎರಡು ಕುಂಚಿಗೆ ಫುಲ್ ಒಣಗಿ ಹೋಗಿದ್ದು ಸರ್. ಸರ್ ಹೋದ ಸರಿ ಎಲ್ಲ ಬರಗಾಲ ಬಂದಾಗ ಗಿಡ ಎಲ್ಲ ಒಣಗಿ ಇದಾಗಿತ್ತು. ಮುಂಚೆ ಸ್ವಲ್ಪ ಮಣ್ಣು ಭಾಳ ಗಟ್ಟಿ ಇರೋದು ಸರ್. ಸರ್ ನಾವೆಲ್ಲ ಇದಕ್ಕಿಂತ ಸ್ವಲ್ಪ ವರ್ಷ ಇಂಚೆ ಒಂದು ಸಲ ಡಾಕ್ಟರ್ ಸೈಲ್ ಹಾಕಿದ್ವಿ ನಾವು. ಅವಾಗ ಬರೀ 5 ಲೀಟ್ರ್ ಕ್ಯಾನ್ ಹಾಕಿದ್ವಿ ಅಷ್ಟೇ. ಅವಾಗ ಇಳುವರಿ ಪರವಾಗಿಲ್ಲ ಚೆನ್ನಾಗಿ ಬಂದಿತ್ತು. ಹಂಗಾಗಿ ಏನು ಮಾಡಿದ್ವಿ, ಮತ್ತೆ ಈ ಸರಿ ತರಿಸಿ ಮತ್ತೆ ಹಾಕಿದ್ದೀವಿ ಸರ್. ನಮ್ಮ ಮನು ಸರ್ ಬಂದು ಗೈಡೆನ್ಸ್ ಕೊಟ್ಟಿದ್ದಾರೆ ಸರ್. ಸರ್ ನಾವು ಬೇರೆ ಎಲ್ಲ ಮಾಡಿಕೊಂತ ಹೋದರೆ ಖರ್ಚು ಮತ್ತೆಲ್ಲ ಜಾಸ್ತಿ ಬರುತ್ತೆ. ಆಮೇಲೆ ಡಾಕ್ಟರ್ ಸೈಲಿಂದ ಏನಾಗುತ್ತೆ ಅಂತಂದರೆ ಮಣ್ಣು ಚೆಕ್ ಮಾಡಿಸಿ ಅದ್ರಾಗ ಯಾವುದು ಅಂಶ ಕಮ್ಮಿ ಇದೆಯೋ ಅದನ್ನು ಕೊಡ್ತಾರೆ. ಆಮೇಲೆ ನಮಗೆ ಕಾಸ್ಟು ಕಮ್ಮಿ ಆಗುತ್ತೆ, ಆಮೇಲೆ ಇಳುವರಿನೂ ಚೆನ್ನಾಗಿ ಬರ್ತಾಯಿದೆ ಸರ್. ಸರ್ ಲಾಸ್ಟ್ ವರ್ಷ ನಮ್ಮದೊಂದು 38 ಕ್ವಿಂಟಲ್ ಆಗಿತ್ತು ಸರ್. ಸರ್ ಒಂದು 45 ಮೇಲೆ ಹೋಗ್ಬೋದು ಅಂತ ಅನಿಸುತ್ತೆ ಸರ್. ಅಂದರೆ ಅದು ಮಳೆ ಮೇಲೆ ಡಿಪೆಂಡ್ ಸರ್. ಈ ಸರಿ ನಮಗೆ ಏನು ಅಂಥ ಗಿಡ ಒಣಗಿಲ್ಲ, ನೀರು ಕಮ್ಮಿ ಆದರೂ ಪ್ರಾಬ್ಲಮ್ ಎಲ್ಲ ನಡೆಯುತ್ತೆ ಸರ್. ಕೆಲವೊಂದೊಂದು ಚೆಂಡೆ ಸಣ್ಣಾಗಿರೋವೆಲ್ಲ ಸ್ವಲ್ಪ ಚೇತರಿಸ್ಕೊಂಡಿದ್ದಾವೆ ಸರ್. ಹೋದ ಸರಿ ಡಾಕ್ಟರ್ ಸಾಯಿಲ್ ಹಾಕಿದ್ಮೇಲೆ ನಮಗೆ ಸ್ವಲ್ಪ ಮಣ್ಣು ಮಿದು ಬಂದಿದೆ ಸರ್ ನಮ್ಮದು. ಸರ್ ಅರಳು ಉದುರ್ತಾ ಇಲ್ಲ ಸರ್. ಈ ಸರಿ ಯಾವುದು ಹಳ್ಳುದಿಲ್ಲ, ಹಳ್ಳಿಲಿ ಮಾತ್ರ ಕಡಿಯೋದು ಮಾತ್ರ ಅದು ಮಾಮೂಲಿ, ಅದು ಇದೆ ಅಷ್ಟೇ. ಹಳ್ಳು ಮಾತ್ರ ಎಲ್ಲಿ ಉದುರಿಲ್ಲ ಸರ್ ನಮ್ಮದು. ಬೇರೆ ಎಲ್ಲ ಹಾಕೋದ್ಕಿಂತ ನಾವು ಹಸಿರೆಲೆ ಗೊಬ್ಬರ ಮಾಡಿದರೆ ನೆಲ ಕಸುವಾಗುತ್ತೆ, ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ನೀವು ಹೇಳಿದರೆ ಅದನ್ನೇ ನಾನು ಮಾಡಿದ್ದೀನಿ. ಇವಾಗ ಏನಾದರೂ ರೈತರಲ್ಲಿ ತೋಟದಲ್ಲಿ ಸಮಸ್ಯೆಗಳಿದ್ರೆ ನಿಮ್ಮ ತೋಟಕ್ಕೆ ಬಂದು ನಾವು ವಿಸಿಟ್ ಮಾಡಿ ಮಣ್ಣಿನ ಪರೀಕ್ಷೆ ಮಾಡಿ ಯಾವ ಥರ ಮಾಡಬೇಕು, ತೋಟ ಏನು ಮಾಡಬೇಕು ಅಂತ ನಾವು ಮಾಹಿತಿ ಕೊಡ್ತೀವಿ. ನಿಮಗೆ ಈ ಕೆಳಗಡೆ ಬರ್ತಾರಂಥ ನಂಬರ್ಗೆ ಕಾಲ್ ಮಾಡಿ. ಧನ್ಯವಾದಗಳು.